ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ರಾಜ್ಯಾದ್ಯಂತ ಮುಂದಿನ 6 ದಿನಗಳವರೆಗೆ ಭಾರೀ ಮಳೆಯಾಗಲಿದ್ದು ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಾದ್ಯಂತ ಜೂನ್ 2ರವರೆಗೂ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅದರಂತೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಭಾರೀ ಮಳೆಯ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಮೈಸೂರು, ಹಾಸನ, ಬೆಳಗಾವಿ, ಬೀದರ್, ಕಲಬುರಗಿ, ಬಾಗಲಕೋಟೆ, ಚಾಮರಾಜನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ಸೇರಿ ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರೆದಿದ್ದು ಸಾಧಾರಣ ಮಳೆಯಾಗಲಿದೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದ ಮಳೆಯಾಗುತ್ತಿದ್ದು ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಆದರೆ ಮಳೆಯ ಪ್ರಮಾಣ ಸೂಚಿಸಲು ಹವಾಮಾನ ಇಲಾಖೆ ಹೀಗೆ ರೆಡ್ ಅಲರ್ಟ್, ಆರೆಂಜ್, ಯೆಲ್ಲೋ, ಗ್ರೀನ್ ಅಲರ್ಟ್ ಅಂತ ಬಣ್ಣಗಳಲ್ಲಿ ಎಚ್ಚರಿಸೋದು ಯಾಕೆ? ಯಾವ್ಯಾವ ಅಲರ್ಟ್ಗಳ ಅರ್ಥ ಏನೇನು ಅನ್ನೋದು ನಿಮಗೆ ಗೊತ್ತಿದೆಯಾ? ಹಾಗಿದ್ರೆ ಬನ್ನಿ ನಾವಿಂದು ಈ ಮಳೆ ಅಲರ್ಟ್ಗಳ ಬಗ್ಗೆಯೇ ತಿಳಿದುಕೊಳ್ಳೋಣ. ಹವಾಮಾನ ಇಲಾಖೆ ಮಳೆಗಾಲದಲ್ಲಿ ಅನಿರೀಕ್ಷಿತ ಮತ್ತು ಅಪಾಯಕಾರಿ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡಲು, ಹಾಗೆ ಅಪಾಯ ಎದುರಾದರೆ ಸಿದ್ಧವಾಗಿರುವಂತೆ ಹೇಳಲು ಹೀಗೆ ಬಣ್ಣದ ಕೋಡ್ ಬಳಸಿ ಮಳೆ ಎಚ್ಚರಿಕೆ ನೀಡಲಾಗುತ್ತೆ. ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತು ರೆಡ್ ಈ 4 ಕಲರ್ ಕೋಡ್ ಮೂಲಕ ರೇನ್ ಅಲರ್ಟ್ ನೀಡಲಾಗುತ್ತೆ. ಗ್ರೀನ್ ಅಲರ್ಟ್ ಅಂದ್ರೆ ಯಾವುದೇ ಸಲಹೆ ಇಲ್ಲ ಅಂತ, ಅಂದ್ರೆ ಇದು ಸಾಮಾನ್ಯ ಹವಾಮಾನ ಪರಿಸ್ಥಿತಿ ಅಥವಾ ಕನಿಷ್ಠ ಮಳೆಯನ್ನ ಸೂಚಿಸುತ್ತೆ. ಇದು ಲಘುವಾಗಿ ಚದುರಿದ ಮಳೆ ಅಥವಾ ಒಣಗಿದ ಹವಾಮಾನದ ಸಂಕೇತ. ಇನ್ನು ಯೆಲ್ಲೋ ಅಲರ್ಟ್ ಜಾಗೃತರಾಗಿರಿ ಅಂತ, ಇದು ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಯನ್ನ ಸೂಚಿಸುತ್ತೆ. ಇದು ಗಂಭೀರವಲ್ಲದಿದ್ದರೂ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹಕ್ಕೆ ಕಾರಣವಾಗಬಹುದು ಅಥವಾ ಹೊರಗಿನ ಚಟುವಟಿಕೆಗಳಿಗೆ ಅಡ್ಡಿಯುಂಟಾಗಬಹುದು. ಇನ್ನು ಆರೆಂಜ್ ಅಲರ್ಟ್ ಅಂದ್ರೆ ಸಿದ್ಧರಾಗಿರಿ ಅಂತ, 24 ಗಂಟೆಗಳಲ್ಲಿ 115.6 ರಿಂದ 204.4 ಮಿಲಿಮೀಟರ್ ಮೀರಿದ ಭಾರೀ ಮಳೆಯ ಮುನ್ಸೂಚನೆ ಇದ್ದಾಗ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಜಾರಿಗೊಳಿಸುತ್ತೆ. ಇದು ರಸ್ತೆಗಳು, ಹೊಳೆಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಹೆಚ್ಚಿನ ಅಪಾಯವನ್ನ ಸೂಚಿಸುತ್ತೆ. ಸಂಚಾರಕ್ಕೆ ಅಡಚಣೆ, ವಿದ್ಯುತ್ ಕಡಿತ ಮತ್ತು ಭೂಕುಸಿತದ ಸಾಧ್ಯತೆಯೂ ಇರುತ್ತೆ. ಇನ್ನು ರೆಡ್ ಅಲರ್ಟ್ ಅಂದ್ರೆ ಕ್ರಮ ಕೈಗೊಳ್ಳಿ ಅಂತ, ಅತ್ಯಂತ ಗಂಭೀರ ವಿಭಾಗವಾದ ರೆಡ್ ಅಲರ್ಟ್ 24 ಗಂಟೆಗಳಲ್ಲಿ 204.5 ಮಿಲಿಮೀಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ಭಾರೀ ಮಳೆಯನ್ನ ಸೂಚಿಸುತ್ತೆ. ಇದು ಜೀವ ಮತ್ತು ಆಸ್ತಿಗೆ ಗಂಭೀರ ಹಾನಿಯಾಗಬಹುದು ಅಂತ ಎಚ್ಚರಿಸುತ್ತೆ. ವ್ಯಾಪಕ ಪ್ರವಾಹ, ಅಗತ್ಯ ಸೇವೆಗಳಿಗೆ ಅಡಚಣೆ ಮತ್ತು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಆದೇಶಗಳ ಸಾಧ್ಯತೆಯೂ ಕೂಡ ಇರುತ್ತೆ. ಮಾನ್ಸೂನ್ ಸಮಯದಲ್ಲಿ ಮಳೆಯ ತೀವ್ರತೆಯನ್ನ ಅರ್ಥ ಮಾಡಿಕೊಳ್ಳಲು ಈ ಎಚ್ಚರಿಕೆಗಳ ಬಗ್ಗೆ ನಾವು ತಿಳಿದಿರೋದು ಬಹಳ ಮುಖ್ಯ. ಈ ಭಾನುವಾರದಿಂದ ಇತಿಹಾಸದಲ್ಲೇ ಇದೆ ಮೊದಲ ಬಾರಿಗೆ ವಿಧಾನಸೌಧದ ಒಳಕ್ಕೂ ಕೂಡ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ನೀಡಲಾಗ್ತಿದೆ. ಇದುವರೆಗೆ ವಿಧಾನಸೌಧದ ಹೊರಗೆ ನಿಂತು ಫೋಟೋ ಕ್ಲಿಕ್ಕಿಸಿ ಖುಷಿ ಪಡ್ತಿದ್ದ ಜನರಿಗೆ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು, ವಿಧಾನಸೌಧದ ಮೂಲೆ ಮೂಲೆಗೂ ವಿಧಾನಸಭೆ, ಪರಿಷತ್ನ ಅಧಿವೇಶನಗಳು ನಡೆಯುವ ಜಾಗಗಳನ್ನು ಒಳ ಪ್ರವೇಶಿಸಿ ಹತ್ತಿರದಿಂದಲೇ ನೋಡಿ ಕಣ್ತುಂಬಿಕೊಳ್ಳಬಹುದು. ವಿಧಾನಸೌಧ ಕರ್ನಾಟಕ ಆಡಳಿತದ ಶಕ್ತಿ ಕೇಂದ್ರ, ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ಹಾಗೂ ಭಾರತದ ಅತಿ ದೊಡ್ಡ ಆಡಳಿತದ ಕಟ್ಟಡ ಎಂದೇ ಹೆಸರುವಾಸಿಯಾಗಿದೆ. ಇದೀಗ ಕರ್ನಾಟಕ ಸರ್ಕಾರವು ವಿಧಾನಸೌಧಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನೀಡುವ ಹೊಸ ಯೋಜನೆಗೆ ಮುಂದಾಗಿದೆ. ಜೂನ್ 1ರಿಂದ ಆರಂಭವಾಗುವ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸದ ಮೂಲಕ ಸಾರ್ವಜನಿಕರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳನ್ನು ವೀಕ್ಷಿಸಬಹುದು. ಈ ಮೂಲಕ ಸಾಮಾನ್ಯ ವ್ಯಕ್ತಿಗೂ ವಿಧಾನಸೌಧ ವೀಕ್ಷಣೆಗೆ ಸುವರ್ಣ ಅವಕಾಶ ಕಲ್ಪಿಸಲಾಗುತ್ತಿದೆ. ಶಕ್ತಿ ಕೇಂದ್ರದಲ್ಲಿ ಶಾಸಕರು, ಸಚಿವರು ಕುಳಿತುಕೊಳ್ಳುವ ವಿಧಾನಸಭೆ, ವಿಧಾನ ಪರಿಷತ್ ನೋಡೋದಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಪ್ರತಿ ಭಾನುವಾರ ಹಾಗೂ 2ನೇ ಮತ್ತು 4ನೇ ಶನಿವಾರ ವಿಧಾನಸೌಧ ಪ್ರವಾಸಕ್ಕೆ ಅವಕಾಶ ಇರಲಿದೆ. ಆನ್ಲೈನ್ನಲ್ಲಿ kstdc.co/activities ವೆಬ್ಸೈಟ್ ಮುಖಾಂತರ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಬೇಕು. 16 ವರ್ಷ ಮೇಲ್ಪಟ್ಟವರಿಗೆ ₹50 ಟಿಕೆಟ್ ನಿಗದಿ ಮಾಡಲಾಗಿದ್ದು, 16 ವರ್ಷ ಒಳಪಟ್ಟವರಿಗೆ ಪ್ರವೇಶ ಉಚಿತ. ವಿಧಾನ
ವಿಧಾನಸೌಧ ಟೂರ್ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೆ ಇರಲಿದೆ. ಪ್ರತಿ ಬ್ಯಾಚ್ನಲ್ಲಿ 30 ಜನರಂತೆ ದಿನಕ್ಕೆ 300 ಮಂದಿಗೆ ಮಾತ್ರ ವಿಧಾನಸೌಧ ನೋಡುವ ಅವಕಾಶ ನೀಡಲಾಗುತ್ತೆ. ಪ್ರತಿ ಬ್ಯಾಚ್ಗೆ ವಿಧಾನಸೌಧ ವೀಕ್ಷಣೆಗೆ 1.5 ಗಂಟೆ ಸಮಯ ನೀಡಲಾಗುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗೈಡ್ ಮಾಹಿತಿ ನೀಡ್ತಾರೆ. ನಿಗದಿತ ಸ್ಥಳಗಳಲ್ಲಿ ಫೋಟೋ ತೆಗೆಯಲು ಅವಕಾಶ ಇರಲಿದೆ. ಅಂತರ್ಜಾತಿ ವಿವಾಹವಾದರೆ ಆ ದಂಪತಿಗೆ ಕರ್ನಾಟಕ ಸರ್ಕಾರವು ವಧುವಿಗೆ 3 ಲಕ್ಷ, ವರನಿಗೆ 2.5 ಲಕ್ಷ ರೂಪಾಯಿ ಆರ್ಥಿಕ ಸಹಾಯಧನ ನೀಡುವ ಯೋಜನೆಯ ಬಗ್ಗೆ ನಿಮಗೆ ಗೊತ್ತಿದೆಯಾ? ಭಾರತದಲ್ಲಿ ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಅದೇ ರೀತಿ ಹಿಂದುಳಿದ ಸಮುದಾಯದ ಅಂತರ್ಜಾತಿಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುವ ನಿಟ್ಟಿನಿಂದ ಅಂತರ್ಜಾತಿ ವಿವಾಹ ಆದವರಿಗೆ ಸರ್ಕಾರದಿಂದಲೇ ಹಣವನ್ನು ನೀಡಲಾಗ್ತಿದೆ. ಕರ್ನಾಟಕ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆಯಡಿ ಸರ್ಕಾರವು ವಧುವಿಗೆ 3 ಲಕ್ಷ, ವರನಿಗೆ 2.5 ಲಕ್ಷ ರೂಪಾಯಿ ನೆರವು ನೀಡಲಿದೆ. ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ವರ್ಗಕ್ಕೆ ಸೇರಿರುವುದು ಕಡ್ಡಾಯವಾಗಿದೆ. ಈ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಮಹಿಳೆಯನ್ನು ಹಿಂದೂ ಧರ್ಮದ ಇತರೆ ಜಾತಿ ಪುರುಷ ಮದುವೆಯಾದಲ್ಲಿ ಅಂತಹ ದಂಪತಿಗೆ 3 ಲಕ್ಷ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿಯ ಪುರುಷ ಹಿಂದೂ ಧರ್ಮದ ಇತರೆ ಜಾತಿಯ ಮಹಿಳೆಯನ್ನ ಮದುವೆಯಾದಲ್ಲಿ 2.5 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ. ಪ್ರೋತ್ಸಾಹಧನಕ್ಕೆ ಆಯ್ಕೆಯಾದ ದಂಪತಿಗೆ ಅರ್ಧದಷ್ಟು ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕಿದ್ರೆ ಉಳಿದ ಅರ್ಧದಷ್ಟು ಹಣ 3 ವರ್ಷಗಳ ಅವಧಿಗೆ ಜಂಟಿ ಖಾತೆಯಲ್ಲಿ FD ಇಡಲಾಗುತ್ತೆ. ಇನ್ನೊಂದು ಯೋಜನೆಯಾದ ಒಳಪಂಗಡ ವಿವಾಹ ಯೋಜನೆಯಡಿ ಪರಿಶಿಷ್ಟ ಜಾತಿಯವರು ಇತರೆ ಒಳಪಂಗಡಗಳಲ್ಲಿ ವಿವಾಹವಾದಲ್ಲಿ ಹಾಗೂ ಪರಿಶಿಷ್ಟ ಪಂಗಡದವರು ಇತರೆ ಒಳಪಂಗಡದಲ್ಲಿ ವಿವಾಹ ಆದಲ್ಲಿ ಅಂತಹ ದಂಪತಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡಲಾಗುತ್ತೆ. ಈ ಯೋಜನೆಯ ಲಾಭ ಪಡೆಯಲು ದಂಪತಿ ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ swd.karnataka.gov.in ವೆಬ್ಸೈಟ್ ಮುಖಾಂತರ ಮದುವೆ ಪ್ರಮಾಣ ಪತ್ರ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ದಂಪತಿ ತಮ್ಮ ವಿವಾಹವಾದ 18 ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.